ಯಾರು ಋಷಿಗಳ ಬ್ಯಾಕ್ಗ್ರೌಂಡು ಆಮೇಲೆ ಇವರು ಮಹಾತ್ಮರ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ, ಅವರು ಸತ್ಯವನ್ನು ಬರೆದ್ರ ಅಂತ ಇಂಪಾರ್ಟೆಂಟು. ಈಗ ಉದಾಹರಣೆಗೆ ವೇದವ್ಯಾಸ ಬರೆದಿದ್ದು ಎಲ್ಲನೂ ಸತ್ಯವನ್ನೇ ಬರೆದಿದ್ದಾನೆ ಹೊರತು ಸುಳ್ಳನ್ನು ಬರೆದಿಲ್ಲ ಯಾರು. ಕರೆಕ್ಟ್. ಅದರಿಂದ ಇಟ್ಸ್ ಓಕೆ, ವ್ಯಾಲಿಡ್ ಅದು. ನೋ, ಇಟ್ ಇಸ್ ವ್ಯಾಲಿಡ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಾತು ಈಗಲ್ಲ, ಪುರಾತನ ಕಾಲದಿಂದನೂ ವೇದವ್ಯಾಸರ ಕಾಲದಿಂದನೂ ಅದು ಇಟ್ ವಾಸ್ ಅ ಮ್ಯಾಂಟಲ್ ಆಫ್, ಇಟ್ ವಾಸ್ ಅ ಪಾಯಿಂಟ್ ಆಫ್ ಡಿಸ್ಕಷನ್. ಇದನ್ನು ಎಲ್ಲಿ ಹೇಳ್ತಾ ಇದ್ದು ಅಂದರೆ, ಇದನ್ನು ಹಳೆ ಕಾಲದ್ದಲ್ಲ, ಈ ಮಾಡರ್ನ್ ಫಿಲಾಸಫಿಕಲ್ ಟ್ರೂತ್ಸ್ ಅಬೌಟ್ ದ ಡಿಸ್ಪೊಸಿಷನ್ ಆಫ್ ದ ವೆರಿ ಟ್ರೂತ್ ಇಟ್ ಸೆಲ್ಫ್, ದ ವೆರಿ ಆಬ್ಸಲ್ಯೂಟ್ ಟ್ರೂತ್ ಇಟ್ ಸೆಲ್ಫ್, ಅದರ ಬಗ್ಗೆನೇ ಸುಮಾರು ಚರ್ಚೆ ಆಗ್ತಾಯಿತ್ತು. ಈ ಚರ್ಚೆಯಲ್ಲಿ ಒಂದು ಕಾಲದಲ್ಲಿ ರೈಟ್ ಫ್ರಮ್ 1920s 1920ನೇ ಇಸ್ವಿಯಿಂದ ಈಗಿರೋತಕ್ಕಂಥ 2020ನೇ ಇಸ್ವಿವರೆಗೂ 100 ವರ್ಷ ಶತಮಾನದ ಕಾಲಗಳಲ್ಲೂ ಇದನ್ನು ನಡೀತಾನೇ ಇತ್ತು ಈ ಚರ್ಚೆ. ಈಗೀಗ ಸ್ವಲ್ಪ ಕಡಿಮೆ ಆಗ್ತಿದೆ, ಅಂದರೆ ನಮ್ಮ ಕಿವಿಗೆ ಕೇಳಿಸ್ತಾ ಇದೆ. ಆದರೆ ಇತಿಹಾಸದಲ್ಲಿ ಇದ್ದಂಥ ಸತ್ಯ ಇದು. ಅದಕ್ಕೆ ಮಧ್ಯ ಇದನ್ನೆಲ್ಲ ಪ್ರಶ್ನೆ ಕೇಳೋದು ಯಾಕೆ ಅಂದಾಗ, ಯು ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ವಾಟ್ ದ ಹೋಲ್ ವರ್ಲ್ಡ್ ವಾಸ್ ಟಾಕಿಂಗ್ 100 years ago, ವಾಟ್ ಈಸ್ ಇಟ್ ಟಾಕಿಂಗ್ ನೌ, ಆ್ಯಂಡ್ ಇನ್ ಬಿಟ್ವೀನ್ ಈಸ್ ದ ಸ್ಟೇಟ್ ಆಫ್ ಯುವರ್ ಮೈಂಡ್. ಈ 1920ನೇ ಇಸ್ವಿಯಿಂದ ಒಂದು ಪುರಾತನ ಸನಾತನ ಕಾಲದಿಂದಲೂ ಈಗ 2020ನೇ ವರ್ಷದ ಕಾಲದಿಂದಲೂ 1920ನೇ ವರ್ಷ 1920 ಟು ಅ ಪ್ರೆಸೆಂಟ್ ಕಾಲ ಈರಾ ಆಫ್ 2020, this is what the discussion. So you have to understand that discussion is there from hundreds of years, not only 100 years, hundreds of years. ಇದರಲ್ಲಿ ಆಗಾಗ, ದಟ್ ಈಸ್ ವೈ ನೀವು ಆಗಾಗ ಬ್ಯಾಕ್ಗ್ರೌಂಡ್ ಹೋದಾಗ ಈ ಏನದು ಏನೋ ಹೇಳ್ತಿರಲ್ಲಪ್ಪ, ಏನದು ಕಶ್ಯಪ ಸೂತ್ರ, ಜೀವಯಾತ್ರ, ದಟ್ ಇಸ್ ವಾಟ್ ಇಟ್ ಈಸ್. ಯು ಶುಡ್ ಲುಕ್ ಎಟ್ ಯುವರ್ ಓನ್. ಒಂದು ಕಡೆ ಮೈಥಲಾಜಿಕಲ್ ಬ್ಯಾಕ್ಗ್ರೌಂಡು, ಒಂದು ಕಡೆ ನಿಮ್ಮ ಬ್ಯಾಕ್ಗ್ರೌಂಡ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ನಿಮ್ಮ ಬ್ಯಾಕ್ಗ್ರೌಂಡನ್ನು ಬಿಟ್ಬಿಡಿ, ನಿಮ್ಮ ಕ್ಯಾಸ್ಟ್ ಬ್ಯಾಕ್ಗ್ರೌಂಡನ್ನ ಬಿಟ್ಬಿಡಿ. ಮೈಥಲಾಜಿಕಲ್ ಬ್ಯಾಕ್ಗ್ರೌಂಡು ಈಸ್ ನಥಿಂಗ್ ಬಟ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಗಾಡ್ಸ್ ಆ್ಯಂಡ್ ಗಾಡಸಸ್. ಅದನ್ನು ಇಟ್ಕೊಳ್ಳಿ. ನಿಮ್ಮ ಬ್ಯಾಕ್ಗ್ರೌಂಡನ್ನ ಬಿಟ್ಬಿಡಿ, ನಿಮ್ಮ ಕ್ಯಾಸ್ಟ್ ಬ್ಯಾಕ್ಗ್ರೌಂಡನ್ನ ಬಿಟ್ಬಿಡಿ. ಓನ್ಲಿ ಲುಕ್ ಎಟ್ ದ ಬ್ಯಾಕ್ಗ್ರೌಂಡ್ ಆಫ್ ಗಾಡ್ಸ್ ಆ್ಯಂಡ್ ಗಾಡಸಸ್ itself. Then look at all those traditions of rishis and munis where the gods have sanctioned them. ದೇವರುಗಳ ಸೃಷ್ಟಿ ಅದೆಲ್ಲ ಋಷಿಗಳು. ಅದಕ್ಕೆ ನದಿ ಮೂಲ, ಋಷಿ ಮೂಲ, ಹುಡುಗಿ ಮೂಲ ನೋಡಬಾರ್ದು. ವೈ? ಬಿಕಾಸ್ ಏನಾಗುತ್ತೆ ಅಂದರೆ, ಉದಾಹರಣೆಗೆ ಅದು ಯಾಕೆ ಬಂದಿದ್ದು ಅಂದರೆ ವೇದವ್ಯಾಸದಿಂದನೇ ಬಂದಿದ್ದದು. ಋಷಿ ಮೂಲ ನೋಡಬಾರ್ದು, ಅದಕ್ಕೆ ವೇದವ್ಯಾಸರು ಮೂಲ ನೋಡಬೇಡಿ. ಬಿಕಾಸ್ ಈವನ್ ಫ್ರಮ್ ಅ ಬ್ಲಗಾರ್ಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಬ್ಲಗಾರ್ಡ್ಸ್ ಡಿಸ್ಪೊಸಿಷನ್. ಬಿಕಾಸ್ ಒಂದು ಕಸದಿಂದಾನೂ ರಸ ಬರುತ್ತೆ. ಸೊ ದೆರ್ ವಾಸ್ ಅ ಲಾಟ್ ಆಫ್ ಹ್ಯಾಗ್ಲಿಂಗ್. ಋಷಿ ಮುನಿಗಳ ಬ್ಯಾಕ್ಗ್ರೌಂಡನ್ನು ಋಷಿ ಮೂಲ ನೋಡಬೇಡಿ, ನದಿ ಮೂಲ ನೋಡಬೇಡಿ ಅಂತ ಹೇಳೋರು. ನಾಟ್ ಬಿಕಾಸ್ ಸಂಬಡಿ ಹ್ಯಾಸ್ ಸ್ಪಾಯ್ಲ್ಡ್, ನೋ, ದಟ್ ಈಸ್ ಧರ್ಮ. ಇಫ್ ಯು ಗೋ ಆನ್ ಲುಕಿಂಗ್ ಆಟ್ ಯುವರ್ ಓನ್ ಆನ್ಸಿಸ್ಟರ್ಸ್, ಸುಮಾರು ಜನ ಕ್ರೂರ ಆಯಿತು, ಜನನ ಕೊಲ್ತಾ ಇದ್ರು. ಮೋಸ್ಟ್ ಆಫ್ ಯು ಒನ್ ಥ್ರೆಡ್ ಇರ್ಬೋದು, ಬಾರ್ಬೆರಿಕ್ ಟ್ರೆಡಿಷನಲ್ ಇರೋತಕ್ಕಂಥ ಒಂದು ಥ್ರೆಡ್ ಇರ್ಬೋದು, ಯಾವುದೋ ಒಂದು ಮೂಲ ಬಾರ್ಬರಿಕ್ ಆಗಿರ್ಬೋದು. ಎಲ್ಲ ಸನಾತನ ಧರ್ಮದಲ್ಲೇ ಒಂದು ಭಾಗ.
ಆದರೆ ಅದರಲ್ಲಿ ಒಂದು ವಿಭಾಗ, ಆ ವಿಭಾಗದಲ್ಲಿ ಇನ್ನೊಂದು ವಿಭಾಗ, ಅದು ಸೇರಿಸಿ 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 ಎಲ್ಲೋ ಹೋಯಿತು. ಆದ್ದರಿಂದ ಏನಾಯಿತು ಅಂದರೆ ಜಾತಿ ನೋಡಬೇಡಿ, ಇದನ್ನೆಲ್ಲ ನೋಡಬೇಡಿ, ಮಡಿ ಮೈಲ್ಗೆ ಎಲ್ಲ ಈ ಥರದ್ದೆಲ್ಲ ನೋಡಬೇಡಿ. ನಿಮ್ಮ ಧ್ಯಾನಕ್ಕೆ ಬೇಕಾದ್ರೆ, ಜ್ಞಾನ ಬೇಕಾದ್ರೆ ಧ್ಯಾನ ಮಾಡಿ. ನೀವು ಹೇಳಿದ್ರಲ್ಲ, ಧ್ಯಾನ ಮಾಡಿ. ಇಫ್ ಯು ರಿಯಲಿ ವಾಂಟ್ ವಿಸ್ಡಮ್, ದೆನ್ ಮೆಡಿಟೇಟ್. ಡೋಂಟ್ ಲುಕ್ ಎಟ್ ಆಲ್ ದಿಸ್. ನಿಮ್ಮದನ್ನೇ ನಾನು ಹೇಳ್ತಾ ಇರೋದು. ಅಲ್ಲಿ ಜಯಮಾತ, ಇಲ್ಲಿ ಇನ್ನೊಂದು ಡೌಟ್ ಕ್ಲಿಯರ್ ಆಯಿತು ನನಗೆ. ಈ ಧ್ಯಾನ ಮಾಡಿ ಕುಂಡಲಿನಿ ಯೋಗ ಮಾಡೋದ್ರಿಂದ ಅದರಲ್ಲಿ ಏನಂದರೆ ಕೃಷ್ಣ 16,000 ಜನ ಹೆಂಡತಿದ್ರು ಅಂತ ಹೇಳ್ತಾರೆ. ಹೆಂಡತಿ ಹೇಳ್ಬಿಡಿ, ಬಾಯ್ಬಿಟ್ಟ ಹೆಂಡತಿರು ಅಂತ. ಮತ್ತೆ ಹೇಳಿ, ಅದಕ್ಕೆ ನಾಚ್ಕೊಳ್ಳೋದು ನೀವು? ನಾನೇ ನಾಚ್ಕೊಳ್ಳಲ್ಲ. ಅಲ್ಲ, ಹೆಂಡತಿ ಅಂತ ಹೇಳ್ತಾರೆ, ಬರೀ ಕಂಪ್ಯಾನಿಯನ್ ಅಂತ ಹೇಳ್ತಾರೆ. ಅದೇ ಅದು ಅಲ್ಲ, ಹಳೆ ಕಾಲದ ರಾಜಂತರ ಅದರಲ್ಲಿ ಕಾನ್ಕ್ಯುಬೈನ್ಸ್ ಅಂತ ಹೇಳ್ತಾರೆ. ಸೊ ಅದರ ರಿಯಲ್ ಅರ್ಥ ಏನಂತ ಅಂದರೆ, ಇವತ್ತಿನ ಜನ್ಮದಲ್ಲಿ ಕೀಪ್ಸ್ ಅಂತ ಹೇಳ್ತೀವಿ. ಅಲ್ಲ, ಅವ್ರು ಹೇಳ್ಕೊಳ್ಳಿ, ಅದು ಏನಾರು ಹೇಳ್ಕೊಳ್ಳಿ, ನಾನು ಹೇಳ್ತೀನಿ, ನಾನು ಹೇಳ್ಕೊಳ್ಳಿ ಬಿಡಿ. ರಿಯಲ್ ಅರ್ಥ ನಾನು ಹೇಳೋದಕ್ಕೆ ರಿಯಲ್ ಅರ್ಥ ಏನು ಹೇಳಿ. ಆ್ಯಕ್ಚುಲಿ ಅವನಿಗೆ ಕೃಷ್ಣನಿಗೆ ಯೋಗಿ ಅಂತಾರೆ. ಈಸ್ ಎ ಯೋಗಿ ಅವನು. ಹೌದು, ಸರಿ. ಸಹಸ್ರಾರದಲ್ಲಿ 1000 ನರು ಜಂಕ್ಷನ್ಸ್ ಇದೆ. ಹೌದು. ಅದೇ ರೀತಿ ವಿಶುದ್ಧಿನಲ್ಲಿ 1000 ಅಲ್ಲ, ಅಲ್ಲ, ಲಕ್ಷಾಂತರ ಇದೆ, 1000 ಅಂತ ಹೇಳ್ತಾರೆ. ಆಮೇಲೆ ವಿಶುದ್ಧಿನಲ್ಲಿ 16 ನರು ಜಂಕ್ಷನ್ಸ್ ಇದೆ. ಸಹಸ್ರಾರದ 1000 ಜಂಕ್ಷನ್ಸ್ ಇದೆಯಲ್ಲ, ಅದು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ ಆಫ್ ದಿ ವಿಶುದ್ಧಿ. ಸೊ ಹಾಗಾಗಿ ಅದು 16,000 ಆಯಿತು. ಸೊ ಕೃಷ್ಣ ಅದಕ್ಕೆ ಯೋಗಿ ರಾಜ ಆದ. ಸೊ ಅದರಿಂದ ಅವನು ಅಂತ ಹೇಳ್ತಾರೆ. ಬಟ್ ಅದು ಟೆಕ್ನಿಕಲಿ ಸ್ಪೀಕಿಂಗ್ ಯಾರು 16,000 ಹೆಂಡ್ತಿನ ಇಟ್ಕೊಂಡಿರಲಿಲ್ಲ ಅವನು ಅಂತ ಯೋಗದ ಪ್ರಕಾರ. ಸೊ ಹಾಗಾಗಿ ಅವ್ರು ಹೇಳೋದು ಪ್ರತಿಯೊಂದನ್ನು ಯೋಗದ ರೀತಿಯಲ್ಲಿ ಅನಲೈಸ್ ಮಾಡಬೇಕೇ ಹೊರತು ಸ್ಟೋರಿ ರೀತಿಯಲ್ಲಿ ಅನಲೈಸ್ ಮಾಡಕ್ಕೆ ಹೋಗಬಾರ್ದು. ಸೊ ಯಾಕೆಂದರೆ ಯೋಗದಲ್ಲಿ ಪ್ರತಿಯೊಂದಕ್ಕೂ ಒಂದು ಆನ್ಸರ್ ಇದ್ದೇ ಇರುತ್ತೆ ಅಂತ ಹೇಳಿ ಈ ಒಂದು ಚಾಪ್ಟರ್ ಹೇಳ್ತಾರೆ ನಮಗೆ. ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ನೋ ಡೌಟ್ ಅಬೌಟ್ ಇಟ್. ನೀವು ಹೇಳೋದು 16 ನಾಡಿಗಳು, 16 ನಾಡಿಗಳ ವಿಶುದ್ಧಿದು ವಿಶುದ್ಧ. ಈಚ್ ಆ್ಯಂಡ್ ಎವ್ರಿ ನಾಡಿ ಈಸ್ ಕನೆಕ್ಟೆಡ್ ಟು 1000 ನರ್ವ್ಸ್ ಆಫ್ ದಿ ಸಹಸ್ರಾರ. ಸೊ ಹಾಗಾಗಿ 16 into 1000 16,000 ಆಯಿತು ಅಂತ. ಕರೆಕ್ಟ್, 100% ಐ ಅಗ್ರಿ. ಐ ವೌಚ್ ಫಾರ್ ಇಟ್. ಸೊ ಆ ರೀತಿ ಐ ಆಲ್ವೇಸ್ ಗೋ ಬೈ ದಿ ಜಿಸ್ಟ್. That's the right way. What I'm trying to tell you is, if you go even by Parashara, Satyavati and all that, you have to only understand the gist of it and the gist of it. See, ಯಾಕಂದರೆ ಜಿಸ್ಟಿಂದಾನೇ ಅದರ ರಸ ಬರೋದು. ಈಗ ಸೊಪ್ಪುಗಳನ್ನು ಹಿಂಡಿ 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 ಅದರಲ್ಲಿ ಏನೋ 1,000 ಕಂಟು ಅಥವಾ ಒಂದು ಕಂತೆನ ಸ್ಕ್ವೀಸ್ ಮಾಡಿದ್ರೇ 2-3 ರಸ. ನಾನು ಅವತ್ತೇ ಹೇಳಿದ್ನಲ್ಲ, ಮಲ್ಲಿಗೆ ಮಾಡಿದಾಗ ನಮಗೆ ಸಿಗೋದು ಒಂದು 10 ml ಆಫ್ ಮಲ್ಲಿಗೆ ಎಸೆನ್ಸ್ ಬೇಕಾದರೆ ಯು ಹ್ಯಾವ್ ಟು ಸ್ಕ್ವೀಸ್ ಸೋ ಮಚ್, ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಕಿಲೋಸ್ ಆಫ್ ಜಾಸ್ಮಿನ್. ಅದೇ ಥರ ನಾವು ಕೂಡ ಸಾಧನೆ ಮಾಡಿ ಮಾಡಿ ಮಾಡಿದಾಗ ಯು ಗೋ ಆನ್ ಸ್ಕ್ವೀಸಿಂಗ್ the brain and the heart along with the heart. ಹೃದಯದಲ್ಲಿರೋತಕ್ಕಂಥ ಶ್ವಾಸ ಅದು ಬ್ರೈನ್ ಜೊತೆಗೆ ಸೇರಿಸಿದಾಗ, ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಹೋದಾಗ, ದೆನ್ ದ ಸ್ಯಾಪ್ ಆಫ್ ಬ್ರಹ್ಮಪಿತ್ತ ಕಮ್ಸ್ ಆ್ಯಂಡ್ ಸೆಟಲ್ಸ್ not only in all the naranadi, it also settles down in all the 6 other chakras. Yakandre brain on the chakra itself. So 6 other chakras in the body. Adanna madadaga then enagutte ನೀವು ಹೇಳಿದ ಪಾಯಿಂಟ್ ಎಲ್ಲ ಪರ್ಫೆಕ್ಟ್. ಐ ಆಮ್ ಟ್ರೈಂಗ್ ಟು ಟೆಲ್ ಯು ವಾಟ್ ಯು ಆರ್ ಟೆಲ್ಲಿಂಗ್ ಈಸ್ ಪರ್ಫೆಕ್ಟ್, 100%. ಅಲ್ವಾ? ಕರೆಕ್ಟ್. ಸೊ ಯು ಡೂ ದಟ್. ಸೊ ಯು ಕೀಪ್ ದಟ್. ಸೊ ನಾವು ಏನೇ ಮಾಡಿದ್ರೂ ಕೂಡ ಇನ್ ಸೈಲೆನ್ಸ್ ಅಂತ ನಾವು ಹೇಳಿದಾಗ ದೆನ್ ಯು ವಿಟ್ನೆಸ್ ಯುವರ್ ಥಾಟ್ಸ್ ಪಾಸಿಂಗ್ ಥ್ರೂ ಯು. ಸೊ ಏನಾಗುತ್ತೆ, ವಿ ಆಲ್ ಹ್ಯಾವ್ ರಿಲೀಜಿಯಸ್ ಸೆಂಟಿಮೆಂಟ್ಸ್.
ಓ ನಮ್ಮ ಜಾತಿನೇ ಮುಖ್ಯ, ನಮ್ಮ ಜಾತಿನೇ ಮೇಲು, ಇನ್ನೊಂದು ಜಾತಿ ಅಷ್ಟು ಮೇಲಲ್ಲ ಅಂತೆಲ್ಲ ಹೇಳಿ ವಿ ಹ್ಯಾವ್ ಅ ಡಿಸ್ಪ್ಯಾರಿಟಿ ಇನ್ ದ ಮೆಂಟಲ್ ಸ್ಟೇಟ್ ಇಟ್ ಸೆಲ್ಫ್. ವಿ ಡೋಂಟ್ ಹ್ಯಾವ್ ದಟ್ ಕ್ಲಾರಿಟಿ ಇನ್ ದ ಮೈಂಡ್. ಓಕೆ, everything goes by the tradition. Vedavyasara was the embodiment of tradition, but the Rishi way, wherein Upanishad Rishi was a tradition, different way. Different ಅಂದರೆ ತದ್ವಿರುದ್ಧ ಅಲ್ಲ, corollary of that. Upanishad was nothing but the sum total of all the Vedas put together. ಎಲ್ಲ ವೇದಗಳಲ್ಲಿ they have taken one sutra from all the Vedas and condensed it to one Upanishadic statement. ಶಾಸ್ತ್ರ ಅಲ್ಲ, ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಯಾಕೆ ಮಾಡೋದು ಅಂದಾಗ ದಟ್ ಸ್ಟೇಟ್ಮೆಂಟ್ ಗೇವ್ ದೆಮ್ ಇನ್ಸ್ಟೆಂಟ್ ರಿಯಲೈಸೇಷನ್. ಉಪನಿಷತ್ ಮಾಡಿದಾಗ ಏನಾಗುತ್ತೆ, ವೇದ ಮಾಡ್ತು ಅಂದರೆ ಪುರಾಣಿಕವಾಗಿ ಓದಿದ್ರು ಕೂಡ ಅದರ ಹಿಸ್ಟ್ರಿ ತೊಗೊಂಡು ಓದಿದ್ರೆ ಎಸ್ ಯು ಬಿಕಮ್ ಕ್ಲೋಸರ್ ಟು ದ ಟ್ರೆಡಿಷನ್. ಬಟ್ ಅನ್ ಉಪನಿಷತ್ ಬಿಕಮ್ಸ್ ಅ ಉಪನಿಷತ್ ಇಟ್ ಸೆಲ್ಫ್, ದ ಸಮ್ ಟೋಟಲ್ ಆಫ್ ಆಲ್ ದ ಸೂತ್ರಾಸ್ ಆ್ಯಂಡ್ ದೆನ್ ಒನ್ ಪರ್ಟಿಕ್ಯುಲರ್ ಸೂತ್ರ ಮೇಡ್ ದೆಮ್ ಗೆಟ್ ರಿಯಲೈಸೇಷನ್ ಅಲ್ವಾ. ಸರ್ವಂ ಕಲ್ವಿದಂ ಬ್ರಹ್ಮ. 7 ಮಹಾವಾಕ್ಯಗಳು, ಉಪನಿಷತ್ ಮಹಾವಾಕ್ಯಗಳು. ಅದನ್ನು ತಗೊಂಡಾಗ ದೆನ್ ದೇ ಬಿಕಮ್ ಕ್ಲೋಸರ್ ಟು ದಟ್ ರಿಯಲೈಸೇಷನ್. ಹಾಗೆ ನಮ್ಮ ಶಾಸ್ತ್ರನೂ ಇದೆ, ನಿಮಿಷಾಂಬ, which all of you should come back to the tradition of the Upanishads. What I have prescribed for you. ನಿಮಿಷ ಸೂತ್ರ. Yes. ನಿಮಿಷೋಪನಿಷತ್. So ಆ ನಿಮಿಷೋಪನಿಷತ್ತಿಗೆ ಬಂದಾಗ when you come you have to understand this ನಿಮಿಷೋಪನಿಷತ್. ಸೊ ಒಂದೊಂದು ಸಲ ನೆಕ್ಸ್ಟ್ ವೀಕ್ ಬಂದಾಗ ಒಂದೊಂದು ಸೂತ್ರನ ಒಬ್ಬೊಬ್ಬರು ಇಟ್ಕೊಳ್ಳಿ. ಈ ಸೂತ್ರ ಅಂತ ಹೇಳಿ ನೀವಿರೋ 7 ಜನ ಇದ್ದರೆ ಆ 7 ಸೂತ್ರಗಳನ್ನು ಇಟ್ಕೊಂಡು ಆ ಸೂತ್ರದ ಬಗ್ಗೆ ಜಿಜ್ಞಾಸ ಮಾಡೋಣ. ದೆನ್ ರಿಯಲೈಸೇಷನ್ ಬಿಕಮ್ಸ್ ಕ್ಲೋಸರ್. ಈಗ ನಾನು ಮಾಡಿರೋದಲ್ಲ ಅದೇ ಉಪನಿಷತ್ತಿಂದನೇ ಬಂದಿರೋತಕ್ಕಂಥದ್ದು ವಿಚಾರಗಳನ್ನೇನೆ. ಇದೆಲ್ಲ ನಿಮಿಷೋಪನಿಷತ್ತಲ್ಲಿದೆ. Okay, so when you highlight this, now I am telling you, ನಿಮಿಷೋಪನಿಷತ್ನಲ್ಲಿ ಇರೋದಿಂದೆಲ್ಲವೂ ಕೂಡ ನಿಮಿಷೋಪನಿಷತ್ತಲ್ಲಿದೆ. ಅದನ್ನೆಲ್ಲ ತೊಗೊಂಬಂದು ಒಬ್ಬೊಬ್ಬರಿಗೆ ಒಂದೊಂದು ಅಸೈನ್ಮೆಂಟ್ ಮಾಡಿಕೊಂಡು ನಾನು ಕೊಡ್ತೀನಿ. ಆ ಒಂದೊಂದು ಸೂತ್ರ ನೀವು ಇಟ್ಕೊಳ್ಳಿ ನಿಮಿಷೋಪನಿಷತ್ನಲ್ಲಿರೋದು. ಅದು ಮಾಡಿ ನೆಕ್ಸ್ಟ್ ವೀಕ್ ಬಂದಾಗ ಯು ಆರ್ ಮೋರ್ ಕ್ಲೋಸರ್. ಯಾಕೆ ಅಂದರೆ ಕಾರ್ತಿಕ್ ಮಾಸ ತುಂಬ ಜ್ಞಾನ ಮಾಸ. This is the time when you understand and realize that jnana. Alva? Good. ಜಯ ಮಾತಾ. Jai Mata.